ಅಲ್ಲಿ ಕಿತ್ತಾಟ ನಡೀತಾ ಇದೆ. ಯಾವಾಗ ಏನಾಗತ್ತೆ ಅನ್ನೋದು ಶಿವನಾಟವನ್ನ ಅವಲಂಬಿಸಿದೆ. ಜನವರಿ 6 ಅಂತ ಹೇಳಿ ಡಿಕೆಶಿ ಕ್ಯಾಂಪ್ ಪಂಚಾಂಗವನ್ನ ಹಾಕಿದೆ. ಇದೇ ಲೆಕ್ಕದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನುಡಿದಂತಹ ಭವಿಷ್ಯವೊಂದು ಕಾಂಗ್ರೆಸ್ನಲ್ಲಿ ಕಂಪನವನ್ನ ಸೃಷ್ಟಿ ಮಾಡಿದೆ. ಆದ್ರೆ ಇತ್ತ ದೋಸ್ತಿಯಲ್ಲಿ ವಿರಸದ ಸ್ವರ ಜೋಡಣೆಯಾಗ್ಬಿಟ್ಟಿದೆ. ಅದಕ್ಕೆ ಕಾರಣ ದೇವೇಗೌಡರು ಆಡಿದಂತಹ ಮಾತು. ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದಿಂದ ಯಾವತ್ತು ಬೇಕಾದ್ರೂ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಬರಬಹುದು. ಅದೇ ನಮ್ಮ ಪಕ್ಷ ಕೂಡ ಈ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಇಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಳ್ಳೋದು ಕಷ್ಟ ಇದೆ. ಕಾಂಗ್ರೆಸ್ನಲ್ಲಿ ಒಪ್ಪಂದದ ಯುದ್ಧ ಶುರುವಾಗಿದೆ. ಪಕ್ಷ ಶಿಸ್ತಿನ ಸಿಪಾಯಿ ಕನಕಪುರದ ಕಲಿ ಮೌನ ಹುದ್ದ ಅಗ್ನಿ ಪರ್ವತದಂತೆ ಕಾಣ್ತಿದ್ದಾರೆ. ಯಾವಾಗ ಎಲ್ಲಿ ನಿಗೂಢ ದಾಳಗಳು ಉರುಳುತ್ತೋ ಅನ್ನೋದು ಆ ಶಿವನಾಟವೇ ಬಲ್ಲದು. ಇತ್ತ ವರುಣಾಧಿಪತಿ ಸಿದ್ದರಾಮಯ್ಯ ಪಟ್ಟ ಬಿಟ್ಟುಕೊಡಲು ಸಿದ್ಧರಿಲ್ಲ ಎಂಬ ಸ್ಪಷ್ಟ ಸಂದೇಶ ಕೊಟ್ಟಿದ್ದು ದೊಡ್ಡ ಮಟ್ಟದ ರಾಜಕೀಯ ಸ್ಫೋಟದ ಸುಳಿವು ಸಿಕ್ತಿದೆ. ಯಾವತ್ತು ಬೇಕಾದರೂ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ, ಸ್ವಂತ ಶಕ್ತಿಯ ಮೇಲೆ ಅಧಿಕಾರ, ವಿಶ್ವಾಸದಲ್ಲಿ ವಿಜಯೇಂದ್ರ. ಕಾಂಗ್ರೆಸ್ನೊಳಗಿನ ಮುಸುಕಿನ ಗುದ್ದಾಟ ಬೂದಿ ಮುಚ್ಚಿದ ಕೆಂಡದಂತಿದೆ. ಈ ಕೆಂಡವೇ ಬಿಜೆಪಿಗೆ ಸರ್ಕಾರ ಪತನದ ಭವಿಷ್ಯ ಕಾಣ್ತಿದೆ. ಅವಧಿಗೂ ಮುನ್ನವೇ ಚುನಾವಣೆ ನಡೆಯಲಿದೆ ಅನ್ನೋ ಎಣಿಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಇದ್ದಂತಿದೆ. ಯಾವಾಗ ಬೇಕಾದರೂ ಅಸೆಂಬ್ಲಿ ಎಲೆಕ್ಷನ್ ಬರಬಹುದು. ರಾಜ್ಯದಾದ್ಯಂತ ಪ್ರವಾಸ ಕೈಗೊಂಡ ಅನುಭವದಲ್ಲಿ 130ರಿಂದ 140 ಸ್ಥಾನಗಳಲ್ಲಿ ಗೆದ್ದು ಬಿಜೆಪಿ ಸ್ವಂತ ಅಧಿಕಾರಕ್ಕೆ ಬರಲಿದೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. 2028ಕ್ಕೆ ವಿಧಾನಸಭಾ ಚುನಾವಣೆ ಬರ್ತದೆ. ಅದಕ್ಕಿಂತ ಮುಂಚಿತವಾಗಿ ಕೂಡ ಬರಬಹುದು. ಕಾಂಗ್ರೆಸ್ಸಿನ ಒಳ ಜಗಳವನ್ನ ತಾವು ನೋಡ್ತಾ ಇದ್ದಾರೆ. ದಿನಕ್ಕೊಬ್ಬೊಬ್ಬ ಮುಖ್ಯಮಂತ್ರಿ ಆಸ್ಪಿರೆಂಟ್ಗಳು ಜಾಸ್ತಿ ಆಗ್ತಾ ಇದ್ದಾರೆ. ಈ ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದಿಂದ ಯಾವತ್ತು ಬೇಕಾದ್ರೂ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಬರಬಹುದು. ರಾಜ್ಯದ ಅಧ್ಯಕ್ಷನಿಗೆ ರಾಜ್ಯದಂತ ಪ್ರವಾಸ ಮಾಡಿ ನಾಡಿನ ಜನರ ನಾಡಿಮಿಡಿತವನ್ನು ನಾನು ಕೂಡ ಅರ್ಥ ಮಾಡ್ಕೊಂಡಿದ್ದೇನೆ. ಮುಂದೊಂದು ದಿನ ಭಾರತೀಯ ಜನತಾ ಪಾರ್ಟಿ ಆಗ್ಲೇ ಹೇಳಿದಾಗೆ ಕನಿಷ್ಠ 130-140 ಶಾಸಕರೊಂದಿಗೆ ಬಿಜೆಪಿ ಸ್ವಂತ ಶಾಸನ ಅಧಿಕಾರಕ್ಕೆ ಬರ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶ್ರವಣ ಹಾಕೋಣ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ಮೈತ್ರಿ ವಿಚಾರದಲ್ಲಿ ಕುತೂಹಲ ಕೆರಳಿಸಿದ ಗೌಡರ ಸುಳಿವು. ಬೆಂಗಳೂರು ಹೊರತು ಬೇರೆಡೆ ಏಕಾಂಗಿ ಸ್ಪರ್ಧೆ ಒಲವು. ಬಿಜೆಪಿ ಒಂಟಿತನದ ಗೆಲುವಿನ ವಿಶ್ವಾಸದಲ್ಲಿದ್ರೆ ಜೆಡಿಎಸ್ ದಿಢೀರ್ ಹೊಸ ದಾಳ ಉರುಳಿಸಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ತೆನೆ ಪಾರ್ಟಿ ಒಂಟಿ ಹೋರಾಟಕ್ಕೆ ಸಜ್ಜಾಗಿದೆ. ದೇವೇಗೌಡರು ಸ್ಥಳೀಯ ಸಂಸ್ಥೆಯಲ್ಲಿ ಬಿಜೆಪಿ ಜೊತೆ ಸೀಟು ಹೊಂದಾಣಿಕೆ ಅಸಾಧ್ಯ ಅಂತಿದ್ದು, ಬೆಂಗಳೂರು ಹೊರತು ಉಳಿದ ಕಡೆ ಏಕಾಂಗಿ ಸ್ಪರ್ಧೆ ಬಗ್ಗೆ ಗೌಡರ ಒಲವು ತೋರಿಸಿದ್ದಾರೆ. ಬೆಂಗಳೂರಿನಲ್ಲಿ ಜನವರಿ 18ಕ್ಕೆ ಕಾರ್ಯಕರ್ತರ ಸಭೆ ಕರೆಯುವುದಾಗಿ ಹೇಳಿದ್ದಾರೆ. ಈ ಬಗ್ಗೆ ಬಿಜೆಪಿಗೆ ತಿಳಿಸಲಾಗಿದೆ ಅಂತ ಹೇಳಿದ್ದಾರೆ. ಆದರೆ ಈ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಸೀಟ್ನ ಹೊಂದಾಣಿಕೆ ಮಾಡಿಕೊಳ್ಳೋದ್ರ ಬಗ್ಗೆ ಅಸಾಧ್ಯ ಆಗೋದಿಲ್ಲ. ಅದರಿಂದ ಅವರು ಬಿ ಜೆ ಪಿ ಅಧ್ಯಕ್ಷ ಏನು ಹೇಳಿದ್ದಾರೆ, ನಂದು ಅದಕ್ಕೆ ವಿರೋಧ ಇಲ್ಲ, ಯಾರು ತಪ್ಪು ತಿಳ್ಕೊಳ್ಬೇಕಾದಿಲ್ಲ. ಆದರೆ ನಮ್ಮ ಪಕ್ಷ ಕೂಡ ನಮ್ಗೆ ಎಲ್ಲಿ ಶಕ್ತಿ ಇದೆಯೋ ಅಲ್ಲಿ ನಾವು ಈ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ನಗರಸಭೆ, ನಗರ ಪಾಲಿಕೆ ಇಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಳ್ಳೋದು ಕಷ್ಟ ಇದೆ. ಯಾರ ನಾಯಕತ್ವದಲ್ಲಿ ಚುನಾವಣೆ ಎದುರಿಸಲಿದೆ ಬಿಜೆಪಿ? ವಿಜಯೇಂದ್ರಗೆ ಟಕ್ಕರ್ ಕೊಟ್ಟ ಸಚಿವ ಪ್ರಿಯಾಂಕ್ ಖರ್ಗೆ. ಇತ್ತ ವಿಜಯೇಂದ್ರ ಹೇಳಿದ ಸರ್ಕಾರ ಪತನದ ಭವಿಷ್ಯಕ್ಕೆ ಸಚಿವ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಯಾರ ನೇತೃತ್ವದಲ್ಲಿ ಎಲೆಕ್ಷನ್ ಮಾಡ್ತೀರಿ ಹೇಳಿ ಅಂತ ಸವಾಲು ಹಾಕಿದ್ದಾರೆ. ಆದ್ರೆ ಜನ 5 ವರ್ಷ ಆಡಳಿತ ನಡೆಸಲು ಅವಕಾಶ ನೀಡಿದ್ದಾರೆ. ಇವರು ಹೇಳಿದಾಗ ಎಲೆಕ್ಷನ್ ಬರಲ್ಲ ಅಂತ ತಿರುಗೇಟು ಕೊಟ್ರು. ಬರ್ತಾರೆ ಅಂತ ಹೇಳ್ತಾ ಇದಾರಲ್ಲ, ಯಾರ ನಾಯಕತ್ವದಲ್ಲಿ ನಡೆಸ್ತಾರಂತೆ?
BJPಯವರು ಯಾರ ನಾಯಕತ್ವದಲ್ಲಿ ಹೋಗ್ತಾರೆ? ಒಂದು ಅಡ್ಜರ್ನ್ಮೆಂಟ್ ಮೋಷನ್ನು ಅಸೆಂಬ್ಲಿನಲ್ಲಿ ಅರ್ಧ ದಿನ ಹೋಲ್ಡ್ ಮಾಡೋಕ್ಕಾಗಲ್ಲ. BJPಯವರು ಅವ್ರು ಚುನಾವಣೆಗೆ ರೆಡಿ ಆಗ್ತಲ್ಲ. ನಾನು ಹೇಳಿದ್ನಲ್ಲ ಅವತ್ತು ನಡೆಸಲಿ ಚುನಾವಣೆ ಅಂತ. ಜನರು ನಮಗೆ 5 ವರ್ಷ ಆಶೀರ್ವಾದ ಮಾಡಿದೆ. 5 ವರ್ಷ ನಾವು ಒಳ್ಳೆ ಆಡಳಿತ ಕೊಟ್ಟು ಚುನಾವಣೆಗೆ ಹೋಗ್ತೀವಿ. ಇವ್ರು ಹೇಳ್ದಂಗೆಲ್ಲ ಬನ್ನಿ ಡಿಸಾಲ್ವ್ ಮಾಡಿ ಅಂದರೆ ಯಾಕೆ ಡಿಸಾಲ್ವ್ ಮಾಡ್ಬೇಕು ನಾವು? ಒಟ್ಟಾರೆ ಲೋಕಲ್ ವಾರ್ಗೆ ಟೈಮ್ ಹತ್ತಿರವಾಗ್ತಿದೆ. ಮಾರ್ಚ್ ಏಪ್ರಿಲ್ನಲ್ಲಿ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ ಬರುವ ಸಾಧ್ಯತೆಗಿದೆ. ಆದರೆ ವಿಜಯೇಂದ್ರ ಸಿಡಿಸಿದ ಬಾಂಬ್ ಕಾಂಗ್ರೆಸ್ನ ನಿದ್ದೆಗೆಡಿಸಿದೆ. ಮಧುಸೂದನ್ ಜೊತೆ ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.